ಜೈ ಶ್ರೀರಾಮ್. ಇಂದು ನಾನು ಬಂದಿದ್ದೆ ಬೆಂಗಳೂರಿನಿಂದ 55 ಕಿಲೋಮೀಟರ್ ಇರುವಂತಹ ಮತ್ತು ಬಿಡದಿಯಿಂದ ಕೇವಲ 25 ಕಿಲೋಮೀಟರ್ ಇರುವಂತಹ ಶ್ರೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ವಾರವೆಲ್ಲ ದುಡಿದು ಕೊನೆಗೆ ಒಂದು ದಿನ ರಜೆ ಅಂತ ಸಿಕ್ಕಾಗ ನನ್ನ ನೆಮ್ಮದಿಗೋಸ್ಕರ ನಾ ಬರುವುದೇ ಈ ಪ್ರಕೃತಿಯ ಮಡಿಲಿಗೆ. ದ್ವಾರದ ಬಳಿ ಬಂದು ನಿಂತ ನನಗೆ ಪ್ರಕೃತಿಯು ಬಾ ಎಂದು ಕೈ ಬೀಸಿ ಕರೆದಿತ್ತು. ಅಲ್ಲಿಯೇ ಇದ್ದ ಮರೆಯದ ಮಾಣಿಕ್ಯದ ಹೆಸರೊಂದು ಕಣ್ಣಿಗೆ ಬಿತ್ತು. ಅಪ್ಪು ನೀ ಎಂದಿಗೂ ಅಜರಾಮರ ಎಂದು ನನ್ನ ಪಯಣ ಮುಂದೆ ಸಾಗಿತ್ತು. ಎಷ್ಟು ದೂರ ಕಣ್ಣು ಹಾಯಿಸಿದರೂ ಬರೀ ಬೆಟ್ಟಗಳೇ ಕಣ್ಣಿಗೆ ಕಂಗೊಳಿಸುತ್ತಿದ್ದವು. ಅದು ನನ್ನ ಮುಂದಿನ ಹೆಜ್ಜೆಗೆ ಕುತೂಹಲ ಮೂಡಿಸಿತ್ತು. ಹಾಗೆ ಮುಂದೆ ಸಾಗಿದ ನಾನು ಜನಗಳು ಮಾಡುತ್ತಿದ್ದ ಸ್ವಚ್ಛತೆಯನ್ನು ಗಮನಿಸಿದೆ. ಒಬ್ಬಂಟಿಯಾಗಿ ಬಂದಿದ್ದ ನನಗೆ ಇಲ್ಲಿಯ ಪ್ರಕೃತಿಯೇ ಸ್ನೇಹಿತನಾಗಿತ್ತು. ಸುತ್ತಮುತ್ತಿನ ಸ್ಥಳೀಯರೆಲ್ಲ ಸೇರಿಕೊಂಡು ಈ ರೀತಿ ಮಾಡೋದನ್ನು ಕಂಡು ನನ್ನ ಮನಸ್ಸಿಗೆ ತುಂಬ ಖುಷಿಯಾಯಿತು. ಆ ಕೋಟೆಯ ಬಾಗಿಲ ಕಡಿದಾದ ದಾರಿಯಲ್ಲಿ ನನ್ನ ಪಯಣ ಸಾಗಿತ್ತು. ಗಿಡಗಂಟಿಗಳಿಂದ ಮುಳ್ಳುಗಳಿಂದ ತುಂಬಿಕೊಂಡ ಈ ಹಾದಿಯಲ್ಲಿ ನಡೆದುಕೊಂಡು ಹೋಗಲು ಸುಲಭವೇನಿರಲಿಲ್ಲ. ತುಂಬ ಕಷ್ಟದಿಂದ ಬೆಟ್ಟ ಹತ್ತಿದ ನಾನು ಸುಸ್ತಾಗಿ ಮೇಲೆ ನಿಂತು ನೋಡಿದಾಗ ಪ್ರಕೃತಿ ಸೌಂದರ್ಯವು ನನ್ನ ಮನಸ್ಸಿಗೆ ಮುದ ನೀಡಿತ್ತು.
ಗುಡಿ ಗೋಪುರವಿಲ್ಲದ ನರಸಿಂಹಸ್ವಾಮಿಯ ವಿಗ್ರಹವು ಬರೀ ಒಂದು ಮೇಲ್ಛಾವಣಿಯ ಕೆಳಗಡೆ ನಿಂತಿತ್ತು. ಅದಾದ ನಂತರ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲೇ ಇದ್ದ ಕೊಳದ ಬಳಿಯ ಬಂದು ಸ್ವಲ್ಪ ವಿಶ್ರಾಂತಿ ಪಡೆದೆ. ಬರೀ ಪದಗಳಲ್ಲಿ ವರ್ಣಿಸಲಾಗದು ಈ ಪ್ರಕೃತಿಯ ಸೌಂದರ್ಯವನ್ನು, ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ ಈ ಪರಿಸರದ ವಿಶ್ಲೇಷಣೆಯನ್ನು. ಮನಸ್ಸಲ್ಲೇ ಇದ್ದಂಥ ಅದೆಷ್ಟೋ ಪ್ರೇಮಿಗಳ ಪ್ರೀತಿಯನ್ನು ಹೇಳೋಕ್ಕಾಗ್ದೇನೆ ಇಲ್ಲಿರುವಂತಹ ಬಂಡೆಗಳ ಮೇಲೆ ಬರೆದೋಗಿದ್ದಾರೆ. ಹಾಗೆ ಈ ಬಂಡೆ ಮೇಲೆ ಬರೆದಿದ್ದಾರೆ ಕಾಡನ್ನು ಬೆಳೆಸಿ ಉಳಿಸಿ ಅಂತ. ಬೆಳೆಸಿ ಉಳಿಸಿ ಅಂತ ಈ ಬಂಡೆ ಮೇಲೆ ಬರೆಯೋದಕ್ಕಿಂತ ಅದನ್ನು ಅನುಸರಿಸಿದ್ರೇ ಮಾನವ ಜನ್ಮ ಸಾರ್ಥಕ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮುಂದೆ ಬಂದು ಬೆಟ್ಟದ ತುದಿಯಲ್ಲಿ ಕೂತ್ಕೊಂಡು ಪ್ರಕೃತಿನ ಆನಂದ ಪಡ್ತಾ ಇದ್ದೆ. ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಹಾಗೆ ಬೆಟ್ಟದ ತುದಿಯಲ್ಲಿ ಹೋಗಿ ಕೂತ್ಕೊಂಡು ಪ್ರಕೃತಿ ಸೌಂದರ್ಯನ ಹಂಗೇ ಸವಿತಾ ಇದ್ದೆ ಫ್ರೆಂಡ್ಸ್. ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಹಾಗೆ ದೂರದ ಬೆಟ್ಟದ ಕಡೆ ನೋಡ್ತಾ ಇರಬೇಕಾದ್ರೆ ವರ್ಣನ ಆರ್ಭಟನೂ ಜಾಸ್ತಿ ಆಯಿತು. ಇಲ್ಲಿನ ಇತಿಹಾಸವನ್ನು ತಿಳ್ಕೊಂಡಾದ್ಮೇಲೆ ಗೊತ್ತಾಯಿತು, ಇಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಗೆದ್ದಂತಹ ಸಂಪತ್ತನ್ನೆಲ್ಲ ಇಲ್ಲಿ ಒಂದು ಕೋಟೆ ಮಾಡಿದ್ದಂತೆ. ಆ ಕೋಟೆಯಲ್ಲೆಲ್ಲ ಅಡಗಿಸಿಟ್ಟಿದ್ದಂತೆ. ಬೆಟ್ಟಕ್ಕೆ ಯಾರೇ ಬನ್ನಿ, ಬಟ್ ನಿಮಗೊಂದು ಕಿವಿ ಮಾತು ಹೇಳ್ತೀನಿ, ಬಂದಾದ್ಮೇಲೆ ನೀವು ತಂದಂತಹ ಪ್ಲಾಸ್ಟಿಕ್ಕನ್ನು ಮತ್ತೆ ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡೋಗಿ, ವಾಟರ್ ಬಾಟ್ಲ್ ಇರ್ಬೋದು, ಚಿಪ್ಸ್ ಪ್ಯಾಕೆಟ್ಸ್ ಇರ್ಬೋದು, ಏನಾದರೂ ಇರ್ಬೋದು, ನಿಮ್ಮ ಬ್ಯಾಗ್ ಹಾಕ್ಕೊಂಡೋಗಿ. ಈ ಥರ ಪ್ರಕೃತಿ ಹಾಳು ಮಾಡಿದ್ನಪ್ಪ ಅಂದರೆ ಮುಂದೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪ್ರಕೃತಿ ಅಂದರೆ ಏನಂತಲೇ ಗೊತ್ತಾಗಲ್ಲ. ದಯವಿಟ್ಟು ಪರಿಸರನ ಹಾಳು ಮಾಡಬೇಡಿ. ಬನ್ನಿ, ಎಂಜಾಯ್ ಮಾಡಿ, ಏನು ಬೇಕಾದರೂ ಮಾಡಿ. ತಂದಿರ್ತಕ್ಕಂಥ ಪ್ಲಾಸ್ಟಿಕ್ ವಸ್ತು ಆಗಿರಲಿ, ಏನೇ ಆಗಿರಲಿ, ಯೂಸ್ ಮಾಡಾದ್ಮೇಲೆ ನಿಮ್ಮ ಬ್ಯಾಗ್ ಹಾಕ್ಕೊಂಡೋಗಿ. ಈಗ ಎಲ್ಲಿ ಬೇಕಲ್ಲಿ ಎಸೆಯೋಕೆ ಹೋಗಬೇಡಿ. ಹಂಗೆ ಅಲ್ಲಿನ ಜನಗಳು ಕ್ಲೀನ್ ಮಾಡಬೇಕಂತ ಏನು ಹೇಳಿ ಬಂದಿದ್ರಲ್ಲ, ಅವರು ಊಟ ಮಾಡಿ ಬನ್ನಿ ಬ್ರೋ ಅಂತ ಹೇಳಿದರು. ಇಲ್ಲ ಬ್ರೋ ಹೋಗಿ ಮಾಡ್ತೀನಿ ಅಂತ ಹೇಳಿದಾಗ, ಇಲ್ಲ ಬನ್ನಿ ಪರವಾಗಿಲ್ಲ ಬ್ರೋ ಅಂತ ಹೇಳ್ಬಿಟ್ಟು ಊಟ ಮಾಡಿಸಿದ್ರು. ಅದೇ ಗ್ರಾಮಸ್ಥರಾಗಿರ್ತಕ್ಕಂಥ ಒಬ್ಬ ಪ್ರಶಾಂತ್ ಅನ್ನೋ ವ್ಯಕ್ತಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್, ಆ ಬೆಟ್ಟ ಕಬ್ಬಾಳಮ್ಮ ಬೆಟ್ಟ ಅಂತ ಹೇಳ್ತಾ ಇದ್ರು. ಹಾಗೆ ಇನ್ನೊಬ್ಬ ವ್ಯಕ್ತಿನೂ ಕೂಡ ನನಗೆ ಸಲಹೆ ಕೊಡ್ತಿದ್ರು, ಅಲ್ಲಿ ಸಿದ್ದಪ್ಪಾಜಿ ಬೆಟ್ಟ ಇದೆ ಅಂತ, ಅಲ್ಲಿಗೂ ಒಂದ್ಸಾರಿ ಹೋಗಿ ವ್ಯೂಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಗೋವಿಂದ 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 ಗೋವಿಂದ. ಪೂಜೆ ಮುಗಿದ ನಂತರ ಜೋರಾಗಿ ಮಳೆ ಬಂತು ಫ್ರೆಂಡ್ಸ್. ಮಳೆ ಬಂದ ನಂತರ ಅಲ್ಲೇ ದೇವಸ್ಥಾನದ ಚಾವಣದ ಕೆಳಗಡೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡೆ.
ಸ್ವಲ್ಪ ಸಮಯ ಆದಮೇಲೆ ಮಳೆರಾಯನು ನಮ್ಮಿಂದ ತುಂಬ ದೂರ ಹೋದ. ಹಾಗೆ ನಾನು ಕೂಡ ಸರಿ ಬ್ರೋ ಬರ್ತೀನಿ ಅಂತ ಅಲ್ಲಿದ್ದವ್ರಿಗೆ ಹೇಳ್ಬಿಟ್ಟು ರಿಟರ್ನ್ ಬರ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂಥ ಇನ್ನೊಂದಿಷ್ಟು ಜನ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ಆವಾಗ ಕರೆದ್ಬಿಟ್ಟು ಬನ್ನಿ ಬ್ರೋ ಊಟ ಮಾಡಿ ಅಂತ ಅಂದರು. ಇಲ್ಲ ನಮ್ದಾಯಿತು ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೆ. ಥ್ಯಾಂಕ್ಸ್. ಯೂಟ್ಯೂಬಲ್ಲಿ ಹಾಕಿರ್ತೀನಿ ನೋಡಿ. ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ನಮಗೆ ನಮ್ಮ ರೂಮ್ ಕಡೆ ಹೋಗೋ ಸಮಯ. ತುಂಬ ಖುಷಿ ಆಯಿತು ಇಲ್ಲಿನ ಜನಗಳು ನೋಡಿ, ತುಂಬ ಸಪೋರ್ಟಿವ್ ಆಗಿ ಎಲ್ಲನೂ ಹೇಳಿದರು. ಬೆಟ್ಟ ಹತ್ತಿದ್ದಕ್ಕೂ ಸಾರ್ಥಕ ಆಯಿತು. ಅಲ್ಲಿದ್ದಂಥ ಜನಗಳು ಒಂದು ಕಿವಿ ಮಾತು ಹೇಳಿದ್ರು ಫ್ರೆಂಡ್ಸ್, ಒಬ್ಬೊಬ್ಬರೆಲ್ಲ ಬೆಟ್ಟಕ್ಕೆ ಬರಬೇಡಿ, ಚಿರತೆ ಕರಡಿಗಳೆಲ್ಲ ಇರ್ತವೆ, ಸೊ ಈ ಥರ ಬೆಟ್ಟಕ್ಕೆಲ್ಲ ಬರಬೇಡಿ ಅಂತ ಹೇಳಿದರು. ಅವ್ರು ಹೇಳಿದ್ದು ನನ್ನ ಕಾಳಜಿಗೋಸ್ಕರನೇ, ಬಟ್ ಒಬ್ಬಂಟಿಯಾಗಿರೋ ನನಗೆ ಒಂಟಿತನನೇ ಗೆಳೆಯ. ಇದೇ ಥರ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊಟ ಆಯಿತು. ಮಾಡಿದ್ರು ಮೇಲ್ಗಡೆ. ಹಾಂ, ದ ನೇಮ್ ಇಸ್ ಲೆಜೆಂಡ್ ರಾಕಿ ಅಂತ. ದ ನೇಮ್ ಇಸ್ ಲೆಜೆಂಡ್ ರಾಕಿ ಅಂತ. ಕೆಳಗಡೆಯಿಂದ ಕ್ಲೀನ್ ಮಾಡ್ಕೊಂತ ಗಿಡಗಳನ್ನೆಲ್ಲ ನಾವು ಯಾವ ಜಾಗದಿಂದ ಬಂದು ಆ ಜಾಗನೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊಂತ ಬರ್ತಾಯಿದ್ವಿ. ತುಂಬ ಖುಷಿಯಾಗಿ ಎಲ್ರಿಗೂ ಒಂದು ಬಾಯ್ ಅಂತ ಹೇಳ್ಬಿಟ್ಟು ನನ್ನ ಹಂಗೆ ಬೆಟ್ಟ ಕೆಳಗಿಳಿತಾ ಬಂದೆ. ಇದೇ ಥರ ವೀಡಿಯೋಗಳು ಬೇಕಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲೂ ಒಂದೇ ನೇಮು, ಯೂಟ್ಯೂಬಲ್ಲೂ ಒಂದೇ ನೇಮು. ದ ನೇಮ್ ಈಸ್ ಲೆಜೆಂಡ್ ರಾಕಿ. ಈಗ ನನ್ನ ರಥನ ಹತ್ಕೊಂಡು ಮನೆಗೆ ಹೋಗೋಂಥ ಸಮಯ. ಥ್ಯಾಂಕ್ ಯು. ಬಾಯ್. ಜೈ ಶ್ರೀರಾಮ್. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.